ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ನರೇಂದ್ರ ಮೋದಿಯವರು ಯುಕ್ರೇನ್ ಪ್ರವಾಸ ಕೈಗೊಂಡರು. ಯುಕ್ರೇನ್ಗೆ ಹೋಗಿ ಅಲ್ಲಿನ ಅಧ್ಯಕ್ಷರಾದಂತಹ ಝೆಲೆನ್ಸ್ಕಿ ಜೊತೆ ಒಂದಷ್ಟು ಮಾತುಕತೆಯನ್ನು ನಡೆಸಿ ಬಂದರು. ಆ ವಿಚಾರವಾಗಿ ಗೋಧಿ ಮಾಧ್ಯಮಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವ ರೀತಿ ಬಿಲ್ಡಪ್ ಕೊಡ್ತವೆ ನರೇಂದ್ರ ಮೋದಿ ಅವರಿಗೆ ಅನ್ನುವಂತಹದ್ದು ನಿಮಗೆಲ್ಲ ಗೊತ್ತಿರುವಂತಹದ್ದೇ ವಿಚಾರ. ಈ ಬಾರಿಯೂ ಸಹ ಅದನ್ನೇ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರನ್ನು ಭವ್ಯ ಸ್ವಾಗತ ಮಾಡಲಾಯಿತು. ಜಗತ್ತಿನ ನಾಯಕ ಅನ್ನೋ ರೀತಿಯಲ್ಲಿ ನೋಡಿಕೊಳ್ಳಾಯಿತು. ಯುದ್ಧ ನಿಲ್ಲಿಸ್ತೀನಿ ಅಂತ ನರೇಂದ್ರ ಮೋದಿ ಅವರು ಮಾತು ಕೊಟ್ಟಿದ್ದಾರೆ. ಶಾಂತಿ ಸ್ಥಾಪನೆ ಮಾಡಿಸ್ತಿದ್ದೀನಿ ಅಂತ ವಾಗ್ದಾನ ನೀಡಿದ್ದಾರೆ. ಪುತಿನ್ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಅಂತ ಯುಕ್ರೇನಲ್ಲಿ ಮೋದಿ ಅವರು ಹೇಳಿದ್ದಾರೆ. ಅದಕ್ಕೆ ಝೆಲೆನ್ಸ್ಕಿ ತುಂಬ ಧನ್ಯವಾದ ಅಂತ ಹೇಳಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಲ್ಡಪ್ ಕೊಟ್ಟರು. ಅದರ ಜೊತೆಗೆ ಒಂದು ತಿಂಗಳ ಹಿಂದೆ ನರೇಂದ್ರ ಮೋದಿಯವರು ಪುತಿನ್ ಅವರನ್ನು ಭೇಟಿ ಮಾಡಿದ್ದಾಗ ಪುತಿನನ್ನು ತಬ್ಕೊಂಡಿದ್ರು. ಆ ವಿಚಾರವಾಗಿ ಝೆಲೆನ್ಸ್ಕಿ ಆಗ ಒಬ್ಬ ಯುದ್ಧ ಅಪರಾಧಿಯನ್ನು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿಗಳು ತಬ್ಕೊಂಡಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು. ಅದನ್ನು ತೆಗೆದುಕೊಂಡು ಬಂದಂತಹ ಗೋಧಿ ಮಾಧ್ಯಮಗಳು ಏನೆಲ್ಲ ಕಥೆ ಕಟ್ಟೋದು ಅಂದರೆ, ಝೆಲೆನ್ಸ್ಕಿಗೆ ಈಗ ಅರ್ಥ ಆಗಿರಬೇಕು ಭಾರತದ ಶಕ್ತಿ ಏನು ಅಂತ. ತಾನು ಕಳೆದ ತಿಂಗಳು ಆಡಿದಂತಹ ಮಾತುಗಳಿಗೆ ಈಗ ನಾಚಿಕೆ ಪಡ್ತಿರಬೇಕು ಝೆಲೆನ್ಸ್ಕಿ ಅಂತೆಲ್ಲ ಸುದ್ದಿ ಮಾಡೋದು ಹಿಂದಿ ಮಾಧ್ಯಮಗಳು ಮತ್ತು ನ್ಯಾಷನಲ್ ನ್ಯೂಸ್ ಏಜೆನ್ಸಿಗಳೇನಿತ್ತಲ್ಲ ಅವೆಲ್ಲವೂ ಕೂಡ. ಇರುವೆ ಕನ್ನಡ ಆಗಲಿ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಗೋಧಿ ಮಾಧ್ಯಮ ಅಂದರೆ ಗೋಧಿ ಮಾಧ್ಯಮ. ಅದರಲ್ಲಿ ಮಾತ್ರ ಯಾವ ಭೇದ ಭಾವನೂ ಇಲ್ಲ, ಎಲ್ಲನೂ ಹಾಗೆ ಮಾಡಿದ್ರು. ಆದರೆ ವಾಸ್ತವದಲ್ಲಿ ಅಲ್ಲಿ ನಡೆದಿದ್ದಾದರೂ ಏನು ಅನ್ನೋದನ್ನು ಚೆಕ್ ಮಾಡಿದಾಗ ನಮಗೆ ಆಘಾತಕಾರಿಯಾದಂತಹ ಸುದ್ದಿಗಳು ಬರ್ತವೆ. ಅಲ್ಲಿನ ಲೋಕಲ್ ಪೇಪರ್ಗಳು ಮತ್ತು ಪತ್ರಿಕೆಗಳು ಬರೆದಿರುವಂತಹದ್ದು, ಟೆಲಿಕಾಸ್ಟ್ ಮಾಡಿರುವಂತಹ ವಿಚಾರಗಳ ಪ್ರಕಾರ ಝೆಲೆನ್ಸ್ಕಿ ಮೋದಿಯವರ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ನೇರವಾಗಿ ಹೊರಹಾಕಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ, ಕಾಂಗ್ರೆಸ್ ಅದನ್ನು ಮೋದಿಯವರಿಗೆ ಅವಮಾನ ಮಾಡಿ ಕಳಿಸಿದ್ದಾರೆ ಝೆಲೆನ್ಸ್ಕಿ ಅನ್ನುವ ಮಟ್ಟಕ್ಕೆ ವಿಚಾರಗಳು ಹೊರಗೆ ಬರ್ತಿದ್ದಾವೆ. ಏನಾಯಿತು ಅಲ್ಲಿ ಅನ್ನುವಂಥದ್ದು. ನಾನು ಶಾಂತಿ ಪ್ರಕ್ರಿಯೆಗೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಮೋದಿಯವರು ಝೆಲೆನ್ಸ್ಕಿಗೆ ಹೇಳಿದ್ರಂತೆ. ಅದಕ್ಕೆ ಝೆಲೆನ್ಸ್ಕಿ ಹೇಳಿದ್ರಂತೆ, ನೀವು ರಷ್ಯಾ ಪರವಾಗಿದ್ದೀರಿ, ರಷ್ಯಾದಿಂದ ಏನು ಆಮದು ಮಾಡ್ಕೊಳ್ತಾ ಇದ್ದೀರಿ ಇಂಧನವನ್ನು, ಪೆಟ್ರೋಲಿಯಂ ಪ್ರಾಡಕ್ಟನ್ನು, ಅದನ್ನು ನಿಲ್ಲಿಸಿದ್ರೇ ಸಾಕು. ಆದರೆ ಅದನ್ನೇ ನೀವು ಮಾಡ್ತಿಲ್ಲ, ನೀವು ಮಾಡುವ ಇಚ್ಛೆಯನ್ನು ಹೊಂದಿಲ್ಲ. ನೀವು ನಿರಂತರವಾಗಿ ಅವ್ರ ಜೊತೆ ಟ್ರೇಡ್ ರಿಲೇಷನ್ಸ್ ಇಟ್ಕೊಂಡಿದ್ದೀರಿ. ಅದು ಹೇಗೆ ರಷ್ಯಾವನ್ನು ನೀವು ಯುದ್ಧ ನಿಲ್ಲಿಸೋದ್ರ ಬಗ್ಗೆ ಮಾತಾಡ್ತೀರಿ ಅಂತ ನೇರವಾಗಿ ಮೋದಿಯವರಿಗೆ ಹೇಳಿದಾರಂತೆ ಝೆಲೆನ್ಸ್ಕಿ. ಅದರ ಜೊತೆಗೆ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅನ್ನಂತಹ ಮೋದಿಯವರಿಗೆ, ಯಾವುದರಲ್ಲಿ ಮಧ್ಯಸ್ಥಿಕೆ? ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಶಾಂತಿ ಮಾತುಕತೆಗೆ, ಯುದ್ಧ ವಿರಾಮಕ್ಕೆ, ಯುದ್ಧವನ್ನು ನಿಲ್ಲಿಸೋದಕ್ಕೆ ನಾನು ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತೀನಿ ಅಂತ ಹೇಳಿದಾಗ ಝೆಲೆನ್ಸ್ಕಿ ಹೇಳಿದ್ರಂತೆ, ಯುನೈಟೆಡ್ ನೇಷನ್ಸ್ ಸಂಯುಕ್ತ ರಾಷ್ಟ್ರಗಳ ಅಧಿವೇಶನಗಳೇನು ನಡೀತವೆ, ಆ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆಯನ್ನು ನಾನು ನೋಡಿದ್ದೇನೆ. ನಮ್ಮ ದೇಶ ಬಹಳ ನೊಂದಿದೆ, ನಿಮ್ಮ ನಡವಳಿಕೆ ನಮ್ಮ ಪರವಾಗಿಲ್ಲ, ಸರಿ ಇಲ್ಲ ಅಂತ ನೇರವಾಗಿ ಹೇಳಿದಾರಂತೆ. ಅದರ ಜೊತೆಗೆ ಅವರು ಹೇಳಿರುವಂತಹದ್ದು, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತದಿಂದ ಈ ರೀತಿಯ ನಡವಳಿಕೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇದು ತುಂಬ ದುಃಖದ ಸಂಗತಿ. ನಿಮ್ಮ ಯುನೈಟೆಡ್ ನೇಷನ್ಸ್ನ ನಡವಳಿಕೆ ಪ್ಲಸ್ ರಷ್ಯಾದೊಂದಿಗೆ ನೀವು ವ್ಯಾಪಾರ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತಾ ಇರೋದು. ಅದರಲ್ಲೂ ವಿಶೇಷವಾಗಿ ಇಡೀ ಜಗತ್ತು ರಷ್ಯಾದ ಆಯಿಲನ್ನು, ಇಂಧನವನ್ನು ನಿರಾಕರಿಸಿರಬೇಕಾದ್ರೆ ನೀವು ನಿರಂತರವಾಗಿ ರಷ್ಯಾಗೆ ಆರ್ಥಿಕವಾಗಿ ಅಂದರೆ ದುಡ್ಡು ಕೊಟ್ಟು ಅವರಿಂದ ಪೆಟ್ರೋಲ್ ಡೀಸೆಲ್ ಪರ್ಚೇಸ್ ಮಾಡ್ತಾ ಇದ್ದೀರಿ. ಅದು ರಷ್ಯಾಗೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದೆ. ಹಾಗಾಗಿ ನೀವು ಮಧ್ಯಸ್ಥಿಕೆ ಮಾಡೋದು ಅನ್ನೋದಕ್ಕೆ ಮೊದಲು ಇವೆಲ್ಲವನ್ನು ಸಹ ನೀವು ಪರಿಗಣಿಸಬೇಕು. ವ್ಯಾಪಾರ ಸಂಬಂಧಗಳನ್ನು, ಅದರಲ್ಲೂ ವಿಶೇಷವಾಗಿ ಇಂಧನದ ಆಮದನ್ನು ನೀವು ರಷ್ಯಾದಿಂದ ನಿಲ್ಲಿಸಬೇಕು. ಅದಾದರೆ ರಷ್ಯಾಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಇದೆಲ್ಲ ನೇರವಾಗಿ ಝೆಲೆನ್ಸ್ಕಿ ಹೇಳಿರುವಂತಹದ್ದು. ಮಾಧ್ಯಮಗಳು ಬಿಂಬಿಸೋ ಹಾಗೆ ನರೇಂದ್ರ ಮೋದಿ ಅಲ್ಲಿ ಹೋಗಿದ ತಕ್ಷಣ ವಿಶ್ವ ನಾಯಕ ಬಂದಿದ್ದಾರೆ ಅಂತ ಅವರು ತಲೆಬಾಗಿ ನೆಲದ ಮೇಲೆ ಕೂತ್ಕೊಂಡು ನಮಸ್ಕಾರ ಮಾಡಿ ಎಂಥದ್ದು ಇಲ್ಲ. ಆಯಾ ದೇಶಗಳು ಆಯಾ ದೇಶಕ್ಕೆ ಬೇಕಾದಂತಹದ್ದನ್ನು ಅವರು ಹೇಗೆ ಪಡಿಬೇಕು ಅಥವಾ ಅವರ
ಪ್ರತಿರೋಧವನ್ನು ಅಥವಾ ಅವರ ಅಸಮಾಧಾನವನ್ನು ಹೇಗೆ ವ್ಯಕ್ತಪಡಿಸಬೇಕೋ ಹಾಗೆ ವ್ಯಕ್ತಪಡಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಝೆಲೆನ್ಸ್ಕಿ ಅಂತಹ ಗಟ್ಟಿ ನಾಯಕ, ರಷ್ಯಾದಂತಹ ದೈತ್ಯ ರಾಷ್ಟ್ರ ಅದ್ರ ಮೇಲೆ ದಾಳಿ ಮಾಡಿದರೂ ಸಹ ಯುಕ್ರೇನ್ ಶರಣಾಗೋ ಮಾತೇ ಆಡ್ತಿಲ್ಲ. ಪುಟ್ಟ ದೇಶ ರಷ್ಯಾದ ಮುಂದೆ ಯುಕ್ರೇನ್ ಪುಟ್ಟ ದೇಶ, ಸಣ್ಣ ಸೈನ್ಯ. ಆದರೂ ಸಹ 1.5 ವರ್ಷಕ್ಕಿಂತ ಹೆಚ್ಚಾಯಿತು ನಿರಂತರವಾಗಿ ದಾಳಿಗೆ ಪ್ರತಿದಾಳಿ ಮಾಡ್ತಾನೆ ಇರುವಂತಹ ಝೆಲೆನ್ಸ್ಕಿ ಮುಖಾಮುಖಿ ನೋಡದೆ ಹೇಳಬೇಕದನ್ನು ಹೇಳಿರ್ತಾರೆ ಅನ್ನೋದರಲ್ಲೂ ಕೂಡ ಅನುಮಾನ ಬೇಕಾಗಿಲ್ಲ. ಈ ರೀತಿ ಇರಬೇಕಾದ್ರೆ ವಾಸ್ತವವನ್ನು ಹೇಳಿ ಜನರಿಗೆ ಏನು ನಡೀತಾ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೊರ ದೇಶಕ್ಕೆ ಹೋದಾಗ ಅಲ್ಲಿ ವಾಸ್ತವವಾಗಿ ಏನು ನಡೀತಾ ಇದೆ ಅನ್ನೋದನ್ನು ಹೇಳೋದನ್ನು ಬಿಟ್ಟು ಗೋಧಿ ಮಾಧ್ಯಮಗಳು ಇಲ್ಲದ ಬಿಲ್ಡಪ್ಪನ್ನು ಕೊಟ್ಕೊಂಡಿದ್ದಾವೆ. ಇವರ ಯುಕ್ರೇನ್ ಯುದ್ಧದ ಬಿಲ್ಡಪ್ ಇವತ್ತು ನಿನ್ನೆದಲ್ಲ, BJPಯವರೇ ಅದನ್ನು ಶುರು ಮಾಡಿದರು. ಅದಕ್ಕಿಂತ ಮೊದಲು ಗೋಧಿ ಮಾಧ್ಯಮಗಳು ಬೇರೆ ರೀತಿ ಮಾಡ್ತಿದ್ರು. ಆದರೆ ಒಂದು ಅಡ್ವರ್ಟೈಸನ್ನು ಮಾಡಿದರು, ತುಂಬ ಟ್ರೋಲ್ ಆಯ್ತು ಅದು. BJPಯವರು ಮೋದಿಯವರು ಯುದ್ಧ ನಿಲ್ಲಿಸ್ಬಿಟ್ರು ಅಂತ ಒಂದು ಹುಡುಗಿ ಹೇಳುವಂತಹದ್ದು, ವಾರ್ ಕ್ವಾಡಿ ಪಾಪ ಅಂತ ಡೈಲಾಗು ತುಂಬ ಫೇಮಸ್ ಆಗಿ ಟ್ರೋಲ್ ಆಗಿ ಯಾವ ಮಟ್ಟಕ್ಕೆ ಟ್ರೋಲ್ ಆಯಿತು ಅಂದರೆ ಅದನ್ನು BJPಯವರು ತಮ್ಮ ಸೋಷಿಯಲ್ ಮೀಡಿಯಾದಿಂದ ಡಿಲೀಟ್ ಮಾಡಿ ಬಿಸಾಕೋರು. ಇದಿದ್ದರೆ ದಿನ ಬೆಳಗಾದರೆ ನಮಗೆ ಅವಮಾನ, ಇಂತಹ ಒಂದು ಆ್ಯಡ್ ನಾವೇ ಮಾಡ್ಕೊಂಡಿದ್ದೀವಿ ಅಂತ. ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧವನ್ನು ನಿಲ್ಲಿಸಿ ಭಾರತೀಯ ವಿದ್ಯಾರ್ಥಿಗಳನ್ನು ಯುಕ್ರೇನಿಂದ ಹೊರತಂದಿದ್ರಂತೆ ಮೋದಿಯವರು. ಇದರ ಬಗ್ಗೆ ಅಧಿಕೃತವಾಗಿ ಪ್ರಶ್ನೆ ಕೇಳಿದಾಗ ದೇಶದ ವಿದೇಶಾಂಗ ಸಚಿವಾಲಯ, ಭಾರತದ ವಿದೇಶಾಂಗ ಸಚಿವಾಲಯ ಹೇಳ್ತು ಆ ರೀತಿ ಏನೂ ನಡೆದಿಲ್ಲ. ಆ ರೀತಿ ಯುದ್ಧ ನಿಲ್ಲಿಸೋದೇ ಸಾಧ್ಯ ಆಗಿದ್ದರೆ ಪರ್ಮನೆಂಟಾಗಿ ಯುದ್ಧ ನಿಲ್ಲಿಸ್ತಾ ಇದ್ವಿ ಅಂತ ದೇಶದ ವಿದೇಶಾಂಗ ಸಚಿವಾಲಯ, ನಮ್ಮ ದೇಶದ್ದು ಭಾರತದ ಹೇಳ್ತಾ ಇದೆ. ಮತ್ತು ಅಲ್ಲಿಂದ ಬಂದಿದ್ದಂತಹ ವಿದ್ಯಾರ್ಥಿಗಳು ಯಾರೆಲ್ಲ ಜೀವ ಉಳಿಸ್ಕೊಂಡು ಅಲ್ಲಿಂದ ಬಂದರು ಅವ್ರು ಹೇಳ್ತಾ ಇರುವಂಥದ್ದು, ಯುಕ್ರೇನ್ ದಾಟೋವರೆಗೂ ನಾವು ಅನಾಥರಾಗಿ ಪಾಡುಪಟ್ವಿ. ಯುಕ್ರೇನ್ ದಾಟಿ ಪಕ್ಕದ ದೇಶಕ್ಕೆ ಹೋದ ನಂತರವೇ ಭಾರತದ ಸಪೋರ್ಟ್ ಸಿಕ್ಕಿದ್ದು. ಆಮೇಲೆ ಸಪೋರ್ಟ್ ಯಾರಿಗೆ ಬೇಕಿತ್ತು? ಯುಕ್ರೇನ್ ಒಳಗೆ ತಾನೇ ನಮಗೆ ಸಪೋರ್ಟ್ ಬೇಕಿತ್ತಿದ್ದು. ಯುದ್ಧ ಪ್ರದೇಶದಿಂದ ಹೊರಗೆ ಬರೋದಕ್ಕೆ ತಾನೇ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಮಾಡಲೇ ಇಲ್ಲ. ನಮ್ಮ ಸ್ವಂತ ಬಲದ ಮೇಲೆ ನಮ್ಮ ಜೀವವನ್ನು ಪಣ ಇಟ್ಟು ನಾವು ಕಷ್ಟಪಟ್ಟು ದೇಶದ ಗಡಿ ದಾಟಿ ಬಂದ ಮೇಲೆ ಪಕ್ಕದ ದೇಶದಿಂದ ನಮ್ಮನ್ನು ಏರ್ಲಿಫ್ಟ್ ಮಾಡಿಸಿದ್ದೇ ಹೊರತು ಭಾರತ ಸರ್ಕಾರ ಯುಕ್ರೇನ್ ಒಳಗೆ ಒಬ್ಬರನ್ನ ಕಾಪಾಡಲಿಲ್ಲ. ಅಷ್ಟ್ಯಾಕೆ ಯುಕ್ರೇನ್ ಒಳಗಿದ್ದಂತಹ ಸಚಿವಾಲಯ ಏನಿತ್ತು, ಕೌನ್ಸಿಲೇಟ್ ಏನಿತ್ತು, ಅದನ್ನು ಮುಚ್ಕೊಂಡ್ಬಿಟ್ಟಿದ್ರು. ನಮಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕೂ ಸಾಧ್ಯ ಇರಲಿಲ್ಲ. ಇದು ಅಲ್ಲಿಂದ ಬಂದಂತಹ ವಿದ್ಯಾರ್ಥಿಗಳು ಹೇಳಿದ್ದು. ಆದರೆ ಈ ಗೋಧಿ ಮಾಧ್ಯಮಗಳು, ಈ ಒಂದು BJP IT ಸೆಲ್, ಸುಳ್ಳಿನ ಫ್ಯಾಕ್ಟ್ರಿಗಳು, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಸಹ ತಮ್ಮ ಭಾಷಣಗಳಲ್ಲಿ ಇದೇ ಸುಳ್ಳು ಹೇಳಿತ್ತು. ರಾಜನಾಥ್ ಸಿಂಗ್ ಇದೇ ಸುಳ್ಳು ಹೇಳಿತ್ತು. ಮೋದಿ ಯುದ್ಧ ನಿಲ್ಲಿಸಿ ಕರ್ಕೊಂಬಂದರು. ರಾಜನಾಥ್ ಸಿಂಗ್ ಹೇಳಿದಂತಹ ಸುಳ್ಳುಗಳು, BJPಯ ಮಂತ್ರಿಗಳು, MP ಗಳು ಎಲ್ಲರೂ ಹೇಳಿ ಸುಳ್ಳು. ಮೋದಿ ಭಾಷಣ ಮಾಡ್ತಾ ಹೇಳಿದ್ದು, ಯುದ್ಧದ ಸಂದರ್ಭದಲ್ಲಿ ಯಾವ ಪಾಸ್ಪೋರ್ಟ್ಗೂ ಬೆಲೆ ಇರಲಿಲ್ಲ, ನಮ್ಮ ದೇಶದ ಪಾಸ್ಪೋರ್ಟ್ಗೆ ಮಾತ್ರ ಬೆಲೆ ಇತ್ತು. ಅದೇನು ಬೆಲೆ ಇತ್ತು ಪಾಪ ಅಲ್ಲಿನ ವಿದ್ಯಾರ್ಥಿಗಳು, ಮಕ್ಕಳು ಒದ್ದಾಡಿ ತಮ್ಮ ಜೀವ ಪಣಕ್ಕಿಟ್ಟು ಹೇಗೋ ಯುದ್ಧ ಭೂಮಿಯಿಂದ ತಪ್ಪಿಸ್ಕೊಂಡು ಪಕ್ಕದ ದೇಶಕ್ಕೆ ಬಂದ ಮೇಲೆ ಭಾರತ ಅಲ್ಲಿಂದ ಏರ್ಲಿಫ್ಟ್ ಮಾಡಿತ್ತು. ಅಲ್ಲಿಯವರೆಗೆ ಒಂದು ಸಣ್ಣ ಸಹಾಯನೂ ಮಾಡಲಿಲ್ಲ ಅಂತ ಆ ಮಕ್ಕಳೇ ಆರೋಪ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಇವರು ಅಡ್ವರ್ಟೈಸ್ಮೆಂಟ್ ಬೇರೆ ಮಾಡಿದ್ರು, ವಾರ್ ಕ್ವಾಡಿ ಪಾಪ ಅಂತ. ಇದು ನಾನ್ಸೆನ್ಸ್. ಇಂತಹ ನಾನ್ಸೆನ್ಸ್ಗಳಿಗೆ ಅದು ಆ ವಿಡಿಯೋನ ಡಿಲೀಟ್ ಮಾಡಬೇಕಾಗಿ ಬಂತು. ಈಗ ಅದೇ ರೀತಿಯಾದಂತಹ ಸುಳ್ಳಿನ ಸರಮಾಲೆಯನ್ನು ಮುಂದುವರಿಸ್ತಾ ಇದ್ದಾರೆ ಯುಕ್ರೇನ್ ವಿಚಾರವಾಗಿ. ಎಲ್ಲ ವಿಚಾರದಲ್ಲಿ ಸುಳ್ಳಿನ ಸರಮಾಲೆ ಇರುತ್ತೆ. ಈ ಸರಮಾಲೆಯನ್ನು ಈಗ ಯುಕ್ರೇನ್ ವಿಚಾರದಲ್ಲಿ ಮುಂದುವರಿಸ್ತಿದ್ದಾರೆ. ಅದೇನು ಅಂತಂದರೆ, ಝೆಲೆನ್ಸ್ಕಿ ಗಡಗಡ ನಡ್ಗ ಹೋದರು. ಭಾರತ ವಿಶ್ವನಾಯಕನ ರೀತಿಯಲ್ಲಿ ಯುದ್ಧ ನಿಲ್ಲಿಸ್ತೀನಿ ಅಂತ ಮಾತು ಕೊಟ್ಟು ಬಂದಿದೆ. ಮೋದಿ ಮಾತು ಕೊಟ್ಟು ಬಂದಿದ್ದಾರೆ ಅಂತ ಹೇಳಿದ್ದೇನೋ ನಿಜ, ಮೋದಿ ಹೀಗೆ ಮಾಡ್ತೀವಿ ಅಂತ. ಆದರೆ ಝೆಲೆನ್ಸ್ಕಿ ಕೊಟ್ಟಂತಹ ಉತ್ತರಗಳು ಆ ರೀತಿ ಇತ್ತು. 1 ತಿಂಗಳ ಹಿಂದೆ ಹೇಳಿದ್ರು, ಯುದ್ಧಾಪರಾಧಿಯನ್ನು ತಪ್ಪಿಕೊಂಡಿದ್ದೀರಲ್ಲ, ಇದು ಸರಿನಾ ಅಂತ. ಈಗ ಮೋದಿಗೆ ನೇರವಾಗಿ ಮುಖದ ಮೇಲೆ ಕೇಳಿದ್ದಾರೆ, ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶ ಆಗಿ ನೀವು ನಡ್ಕೊಳ್ತಿರೋ ರೀತಿ ಸರಿ ಇದೆಯಾ? ಯುನೈಟೆಡ್ ನೇಷನ್ಸಲ್ಲಿ ನಿಮ್ಮ ನಡವಳಿಕೆ ನಮ್ಮ ದೇಶದ ಕುರಿತಾಗಿ ಹೇಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಪ್ಲಸ್ ಯುದ್ಧ ವಿರಾಮದ ಬಗ್ಗೆ, ಶಾಂತಿಯ ಬಗ್ಗೆ, ಯುದ್ಧ ನಿಲ್ಲಿಸೋದ್ರ ಬಗ್ಗೆ, ಮಧ್ಯಸ್ಥಿಕೆ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಮೊದಲು ರಷ್ಯಾದಿಂದ ಇಂಧನ ಖರೀದಿಯನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ.
ಇದು ಅಲ್ಲಿ ನಡೆದಿರುವಂತಹ ವಿಚಾರ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.